ನೋಡಿದರೆ ಆ ಸೈನಿಕನ ಕೆನ್ನೆಗೆ ಯಾರೋ ಬಂದು ಗಟ್ಟಿಯಾಗಿ ಬಾರಿಸಿರ್ತಾರೆ. ಸೈನಿಕ ತಕ್ಷಣ ಕಣ್ಣು ಬಿಟ್ಟು ನೋಡಿದರೆ ಸುತ್ತಮುತ್ತ ಯಾರೂ ಇರೋದಿಲ್ಲ. ಹೀಗೆ ಆತನ ಕೆನ್ನೆಗೆ ಬಾರಿಸಿದ ವ್ಯಕ್ತಿ ಯಾರು ಗೊತ್ತಾ? ಈ ಪಂಜಾಬ್ ರೆಜಿಮೆಂಟ್ ಅನ್ನೋದು ಸಾಮಾನ್ಯ ಪಡೆಯಲ್ಲ. ಭಾರತ ಮತ್ತು ಚೀನಾ ಗಡಿಯಲ್ಲಿ ನಿಂತು ದೇಶದ ರಕ್ಷಣೆ ಮಾಡುವಂಥ ಅತ್ಯಂತ ಖತರ್ನಾಕ್ ಬೆಟಾಲಿಯನ್ ಅಂದರೆ ಇದುವೇ. ಯಾವುದೇ ಸೈನಿಕ 5 ದಿನ ಕಳೆದರೂ ಕೂಡ ಸಿಗದೆ ಇದ್ದಾಗ ಅಂಥ ಸೈನಿಕರನ್ನ ಏನಂತ ಘೋಷಣೆ ಮಾಡಲಾಗುತ್ತೆ ಅಂದರೆ ಭಗೋಡ ಅಂತ ಘೋಷಣೆ ಮಾಡಲಾಗುತ್ತೆ. ಅಂದರೆ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದ ಹೇಡಿ ಅಂತ. ನದಿಯ ಮಡುವಿನಲ್ಲಿ ಸಿಕ್ಕಾಕೊಂಡಿದೆ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ಮಾಯವಾಗ್ತಾರೆ. ಪ್ರೀತಮ್ ಸಿಂಗ್ ಬೆಚ್ಚಬಿದ್ದು ಎಚ್ಚರಗೊಳ್ತಾರೆ. ಚೀನಾದ ಸೈನಿಕರು ಕೂಡ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ವರದಿಯನ್ನು ಸಲ್ಲಿಸ್ತಾರೆ. ಭಾರತದ ಗಡಿಯಲ್ಲಿ ಮಧ್ಯರಾತ್ರಿ ಕುದುರೆ ಮೇಲೆ ಓರ್ವ ಸೈನಿಕ ಸವಾರಿ ಮಾಡೋದನ್ನು ನಾವು ನೋಡಿದ್ದೀವಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಈ ಒಂದು ವಾತಾವರಣವನ್ನು ಕಲ್ಪಿಸ್ಕೊಳ್ಳಿ. ಅಂದರೆ ಒಂದು ಚಳಿಯ ಪ್ರದೇಶ. ಅಂದರೆ ನೀವು ಬೆಂಗಳೂರಿನ ಚಳಿ ಅಥವಾ ಬೇರೆ ಯಾವುದೋ ಒಂದು ಹಳ್ಳಿಯ ಚಳಿ ಅಲ್ಲ. ಬದಲಾಗಿ ಅದು ಅಂದರೆ ಮೈ ನಡುಗಿಸೋ ಚಳಿ ಅಲ್ಲ, ಬದಲಾಗಿ ಅದು ಮೂಳೆಯನ್ನು ನಡುಗಿಸೋ ಚಳಿ ಅಂಥ ಒಂದು ವಾತಾವರಣ. ಇಲ್ಲಿನ ತಾಪಮಾನ ಎಷ್ಟಿರುತ್ತೆ ಅಂದರೆ -20 ರಿಂದ 25 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತೆ. ಈ ಜಾಗ ಯಾವುದು ಅಂದರೆ ಭಾರತ ಮತ್ತು ಚೀನಾದ ಗಡಿಯಲ್ಲಿರುವ ಒಂದು ಪ್ರದೇಶ. ಆ ಪ್ರದೇಶದ ಹೆಸರು ನಾಥುಲಾ ಪಾಸ್ ಅಂತ. ಸೊ ಅಲ್ಲಿ ಎಂಥ ಚಳಿ ಇರುತ್ತೆ ಅಂದರೆ ಉಸಿರಾಡೋ ಗಾಳಿ ಕೂಡ ಮಂಜುಗಡ್ಡೆ ಥರ ಏನು ಗಂಟಲು ಸಿಕ್ಕಾಕೊಳ್ಳುತ್ತೇನೋ ಅನ್ನುವಷ್ಟು ಚಳಿ. ಹಗಲು ಮುಗಿದು ಕತ್ತಲೆ ಆವರಿಸಿದ್ರೆ ಸಾಕು, ಯಮದೂತರು ಬಂದು ನಿಂತ್ಕೊಂಡಿದ್ದಾರೆ ಅನ್ನೋ ಅಂಥ ಚಳಿ. ಅಂದರೆ ಸಾವಿನ ದರ್ಶನ ಮಾಡಿಸುವಂಥ ಚಳಿ. ಇಂಥ ಒಂದು ಜಾಗದಲ್ಲಿ ನಮ್ಮ ದೇಶದ ಸೈನಿಕರು ಈಗಲೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಂತಿರ್ತಾರೆ. ಸ್ನೇಹಿತರೆ, ಇದೆಲ್ಲ ನಮ್ಗೆ ಗೊತ್ತಿರುವಂಥದ್ದು. ಆದರೆ ಈ ಥರ ನಮ್ಮನ್ನು ಕಾಪಾಡೋಕ್ಕೆ ನಿಂತಿರುವಂತಹ ಈ ಸೈನಿಕರನ್ನ ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ ಯಾವಾಗಾದ್ರೂ ಬಂದಿದೆಯಾ? ಬಂದಿರುತ್ತೆ. ಉತ್ತರ ಕೂಡ ನಮಗೆ ಗೊತ್ತಿದೆ. ಆ ಉತ್ತರ ಏನಂದ್ರೆ, ಸೈನಿಕರನ್ನ ಕಾಪಾಡೋದು ಯಾವುದು ಅಂದರೆ ಅವ್ರದೇ ಧೈರ್ಯ ಮತ್ತು ಅವರ ಸಾಹಸ ಮತ್ತು ದೇಶಭಕ್ತಿ, ಇದೆಲ್ಲವೂ ಅವ್ರನ್ನ ಕಾಪಾಡುತ್ತೆ ಅಂತ ನೀವು ಹೇಳ್ಬೋದು. ಅದು ನಿಜ ಕೂಡ ಹೌದು. ಆದರೆ ಈ ಜಾಗದಲ್ಲಿ ಈ ಧೈರ್ಯ ಸಾಹಸಗಳ ಹೊರತಾಗಿ, ಈ ದೇಶಭಕ್ತಿಯ ಹೊರತಾಗಿ ಈ ಸೈನಿಕರನ್ನ ಕಾಪಾಡೋಕ್ಕೆ ಒಂದು ಅದೃಶ್ಯ ಶಕ್ತಿ ಇದೆ, ಒಂದು ಅದೃಶ್ಯ ವ್ಯಕ್ತಿಯ ಬೆಂಬಲ ಇದೆ ಅಂದರೆ ನೀವು ನಂಬ್ತೀರಾ? ಅಂದರೆ ಯೋಚನೆ ಮಾಡಿ, ಒಬ್ಬ ಸೈನಿಕ ಇರ್ತಾನೆ, ಆತ ದೇಶಕ್ಕಾಗಿ ಪ್ರಾಣ ಕೊಡ್ತಾನೆ. ಆತ ಸತ್ತ ಮೇಲೆ ಕೂಡ ಗಡಿಯಲ್ಲಿ ಯಾರಿಗೂ ಕಾಣಿಸದ ಹಾಗೆ ಗನ್ ಹಿಡಿದು ನಿಂತಿದ್ದಾನೆ ಅಂತ ನಂಬಕ್ಕಾಗತ್ತಾ? ಅಂದರೆ ಆತನ ಆತ್ಮ ನಿಂತಿದೆ ಅಂದರೆ ನಂಬಕ್ಕಾಗತ್ತಾ? ರೋಮಾಂಚನ ಆಗುತ್ತೆ, ಭಯ ಕೂಡ ಆಗುತ್ತೆ. ಮತ್ತು ನಿಮಗಿದು ಕಲ್ಪನೆ ಕೂಡ ಅನಿಸಬಹುದು ಸ್ನೇಹಿತರೆ, ಆದರೆ ಇದು ಕಲ್ಪನೆ ಅಲ್ಲ. ನಮ್ಮ ಹೆಮ್ಮೆಯ ಇಂಡಿಯನ್ ಆರ್ಮಿಯೇ ಒಪ್ಪಿಕೊಂಡಿರುವ ಅಪ್ಪಟ ಸತ್ಯ ಕಥೆ ಇದು. ಒಂದಿಷ್ಟು ಯೋಚನೆ ಮಾಡಿ ನೋಡಿ. ಕತ್ತಲ ರಾತ್ರಿ ಯಾರೋ ನುಸುಳುಕೋರರು, ಸಂಚುಕೋರರು, ಇನ್ಫಿಲ್ಟ್ರೇಟರ್ಸ್ ಗಡಿ ದಾಟಕ್ಕೆ ಹೊಂಚಾಗ್ತಾ ಇದ್ದಾರೆ. ನಮ್ಮ ಈ ಸೈನಿಕ ಏನಿದ್ದಾನೆ, ಕಾವಲು ಸೈನಿಕ, ತುಂಬ ಚಳಿ, ರಾತ್ರಿ ಜಾಸ್ತಿ ಆಗಿದೆ. ಹೀಗಾಗಿ ಕಣ್ಣು ಭಾರ ಆಗಿ ಒಂದು ಕ್ಷಣ ನಿದ್ದೆ ಹತ್ಬಿಡುತ್ತೆ ಅಷ್ಟೇ. ಗಾಳಿಯಲ್ಲಿ ಪಟ್ ಅಂತ ಒಂದು ಸದ್ದು ಕೇಳುತ್ತೆ. ನೋಡಿದರೆ ಆ ಸೈನಿಕನ ಕೆನ್ನೆಗೆ ಯಾರೋ ಬಂದು ಗಟ್ಟಿಯಾಗಿ ಬಾರಿಸಿರ್ತಾರೆ. ಸೈನಿಕ ತಕ್ಷಣ ಕಣ್ಣು ಬಿಟ್ಟು ನೋಡಿದರೆ ಸುತ್ತಮುತ್ತ ಯಾರೂ ಇರೋದಿಲ್ಲ. ಆದರೆ ಆ ಏಟು ಎಂಥದ್ದಿರುತ್ತೆ ಅಂದರೆ ಆತನ ನಿದ್ದೆ ಹಾರೋಗಿರುತ್ತೆ. ಹೀಗೆ ಆತನ ಕೆನ್ನೆಗೆ ಬಾರಿಸಿದ ವ್ಯಕ್ತಿ ಯಾರು ಗೊತ್ತಾ? ದೇಶಕ್ಕಾಗಿ ಹುತಾತ್ಮನಾದ ಆ ಸೈನಿಕನ ಆತ್ಮ. ಇದರಿಂದ ಏನಾಯಿತು ಅಂದರೆ ಶತ್ರುಗಳ ಸುಳಿವು ಈ ಸೈನಿಕನಿಗೆ ಸಿಕ್ಬಿಡುತ್ತೆ. ಸೊ ಭಾರತ ಮತ್ತು ಚೀನಾ ಗಡಿಯ ಮೇಲೆ ಭಾರತೀಯ ಸೈನಿಕರು ಈ ಥರ ಅನ್ಕೊಂಡಿದ್ದಾರೆ ಅಂತ ಅನ್ಕೋಬಹುದು. ಆದರೆ ಅತ್ತ ಇರುವಂಥ ಚೀನಾ ಸೈನಿಕರು ಕೂಡ ಈ ಕಥೆನ ನಂಬಿದ್ದಾರೆ. ಚೀನಾ ಸೈನಿಕರು ಏನು ಹೇಳಿದ್ದಾರೆ ಅಂದರೆ, ರಾತ್ರಿ ಹೊತ್ತು ಬಿಳಿ ಕುದುರೆ ಮೇಲೆ ಒಬ್ಬ ಸೈನಿಕ ಗಸ್ತು ಬರ್ತಾನೆ ಅಂತ ಒಪ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ಥರದ ಒಂದು ಪವಾಡ, ಈ ಥರದ ಒಂದು ನಂಬಲಾಗದ ಒಂದು ವಿಚಾರ, ಈ ಕಥೆಯ ನಾಯಕ ಯಾರು ಅಂದರೆ ಅದುವೇ ಬಾಬಾ ಹರ್ಭಜನ್ ಸಿಂಗ್. ಪ್ರಾಣ ಹೋದ ಮೇಲೂ ಕೂಡ ದೇಶದ ಮೇಲಿಟ್ಟ ಭಕ್ತಿ ಮಾತ್ರ ಆ ಶರೀರದಿಂದ, ಆತ್ಮದಿಂದ ಹೋಗಲಿಲ್ಲ. ಇದಕ್ಕಾಗಿ ಭಾರತೀಯ ಸೇನೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮರಣ ಹೊಂದಿದ ಮೇಲೂ ಕೂಡ ಇವರಿಗೆ ಪ್ರತಿ ತಿಂಗಳ ಸಂಬಳ ಕೊಡಲಾಗ್ತಾ ಇತ್ತು. ಅಷ್ಟು ಮಾತ್ರವಲ್ಲ, ಇವರ ನಿಷ್ಠೆಯನ್ನು ನೋಡಿ ಒಬ್ಬ ಸಿಪಾಯಿ ಆಗಿದ್ದ ಇವರನ್ನ ಕ್ಯಾಪ್ಟನ್ ಹುದ್ದೆವರೆಗೂ ಪ್ರಮೋಷನ್ ಕೂಡ ಕೊಡಲಾಯಿತು ಸತ್ತ ಮೇಲೆ. ಇನ್ನೂ ಆಶ್ಚರ್ಯ ಅಂತಂದರೆ, ಇವರಿಗೆ ಪ್ರತಿ ವರ್ಷ 2 ತಿಂಗಳು ರಜೆ ಕೊಟ್ಟು ಇವರ ಯೂನಿಫಾರ್ಮ್ ಅನ್ನು ರೈಲಿನ ಫಸ್ಟ್ ಕ್ಲಾಸ್ ಕೋಚ್ನಲ್ಲಿ ಇಟ್ಟು ಸ್ವಂತ ಊರಿಗೆ ಸಕಲ ಗೌರವದೊಂದಿಗೆ ಕಳಿಸಿಕೊಡಲಾಗ್ತಾ ಇತ್ತು. ಕೊನೆಗೆ 2006ನೇ ಇಸ್ವಿಯಲ್ಲಿ ಓರ್ವ ಜೀವಂತ ಸೈನಿಕರಿಗೆ ಮಾಡೋ ಥರ ಇವರಿಗೂ ಕೂಡ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಲಾಯಿತು. ಸೊ ಇಷ್ಟಾದ್ಮೇಲೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿರುತ್ತೆ, ಯಾರು ಈ ಹರ್ಭಜನ್ ಸಿಂಗ್? ಒಂದು ಕರಾಳ ರಾತ್ರಿಯಲ್ಲಿ ನಡೆದದ್ದೇನು? ಈ ಸೈನಿಕ ಸತ್ತದ್ದು ಹೇಗೆ? ಸತ್ತ ನಂತರ ತನ್ನ ಸ್ನೇಹಿತನ ಕನಸಿನಲ್ಲಿ ಬಂದು ಹೇಳಿದ ಮಾತುಗಳು ಏನು? ಕೇಳ್ತಾ ಹೋದ್ರೆ
ಎದೆ ಬಡಿತ ಜೋರಾಗ್ತಾ ಹೋಗುತ್ತೆ. ಅಂಥ ಒಂದು ರೋಚಕ ಕಥೆಯನ್ನು ಇವತ್ತು ನೋಡೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಈ ಕಥೆಯ ಸುರುಳಿ ಬಿಚ್ಚಿಕೊಳ್ಳೋದು 1946 ಆಗಸ್ಟ್ 30 ದಿನ, ಅಂದರೆ ಸ್ವಾತಂತ್ರ್ಯ ಬರೋಕಿನ 1 ವರ್ಷ ಮುಂಚೆ. ಇವತ್ತು ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ಸರ್ದಾರ್ಪುರ್ ಅನ್ನೋ ಪುಟ್ಟ ಹಳ್ಳಿಯ ಸಾಮಾನ್ಯ ಕುಟುಂಬದಲ್ಲಿ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿಗೆ ಹರ್ಭಜನ್ ಸಿಂಗ್ ಅಂತ ನಾಮಕರಣ ಮಾಡ್ತಾರೆ. ಆದರೆ ವಿಧಿಯಾಟ ಹೇಗಿರುತ್ತಂದರೆ, ಈ ಮಗು ಕಣ್ಣು ಬಿಟ್ಟು ಜಗತ್ತು ನೋಡುವಷ್ಟರಲ್ಲಿ ಭಾರತದ ವಿಭಜನೆ ಸಂಭವಿಸುತ್ತೆ ಮತ್ತು ವಿಭಜನೆಯ ಮಹಾ ದುರಂತ ಕೂಡ ಸಂಭವಿಸುತ್ತೆ. ಆ ದುರಂತ ನಿಮಗೆ ಗೊತ್ತಿರುತ್ತೆ. ಇಡೀ ಊರೇ ರಕ್ತದ ಮಡುವಿನಲ್ಲಿ ಮುಳುಗಿದ್ದಾಗ, ಎಲ್ಲ ಕಡೆ ಸಂಘರ್ಷಗಳು ನಡೀತಾ ಇದ್ದಾಗ, ಇವರಿದ್ದ ಸರ್ದಾರ್ಪುರ ಹಳ್ಳಿ ಪಾಕಿಸ್ತಾನದ ಪಾಲಾಗುತ್ತೆ. ಹೀಗಾಗಿ ಹರ್ಭಜನ್ ಅವರ ಕುಟುಂಬ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಎಲ್ಲವನ್ನೂ ಕಳೆದುಕೊಂಡು ಭಾರತದ ಪಂಜಾಬ್ ರಾಜ್ಯದ ಕಪೂರ್ತಲಾಗೆ ಬಂದು ನಿರಾಶ್ರಿತರಾಗಿ ನೆಲೆಸುತ್ತೆ. ಬಾಲ್ಯ ಅಲ್ಲಿಯೇ ಕಳೆದದ್ದು ಈ ಹರ್ಭಜನ್ ಸಿಂಗ್. ಹಳ್ಳಿಗಾಡಿನ ಕಷ್ಟ ದಿನಗಳು, ಹಿರಿಯರ ಪ್ರಾಮಾಣಿಕತೆ, ಈ ಎಲ್ಲದರ ಮಧ್ಯೆ ಹರ್ಭಜನ್ ಸಿಂಗ್ ಅವರು ಬೆಳೀತಾರೆ. ಮತ್ತು ಸಣ್ಣ ವಯಸ್ಸಿನಲ್ಲಿಯೇ ಹರ್ಭಜನ್ ಸಿಂಗ್ ಅವರ ಎದೆಯೊಳಗೆ ದೇಶಭಕ್ತಿಯ ಕಿಚ್ಚು ಹೊತ್ತಿರುತ್ತೆ. ದಿನಗಳು ಉರುಳ್ತವೆ, ಹಳ್ಳಿಯ ಶಿಕ್ಷಣ ಮುಗಿಯುತ್ತೆ. ನಂತರ DAV ಹೈಸ್ಕೂಲ್ಗೆ ಸೇರ್ತಾನೆ ಈ ಹುಡುಗ. ಮಾರ್ಚ್ 1965 ಇಸ್ವಿಯಲ್ಲಿ 10ನೇ ತರಗತಿ ಪಾಸ್ ಆಗ್ತಾನೆ. ಅಷ್ಟೇ, ಮನೆಯಲ್ಲಿ ಬಡತನ ಇರುತ್ತೆ. ಆದರೆ ಈತನ ಕಣ್ತುಂಬ ಇರುವಂಥ ಒಂದೇ ಒಂದು ಕನಸು, ಭಾರತೀಯ ಸೇನೆಯನ್ನು ಸೇರಬೇಕು ಅಂತ. 10ನೇ ಕ್ಲಾಸ್ ಮುಗಿದ ತಕ್ಷಣ ಟೈಮ್ ವೇಸ್ಟ್ ಮಾಡದೆ ಆರ್ಮಿಯ ಸೆಲೆಕ್ಷನ್ ನಡೀತಾ ಇರುತ್ತೆ, ಭರ್ತಿ ಮಾಡೋ ಜಾಗ ನಡೀತಾ ಇರುತ್ತೆ, ಅಲ್ಲಿಗೆ ಓಡಿ ಹೋಗ್ತಾನೆ. ಆ ವಯಸ್ಸಿನಲ್ಲಿ ಇದ್ದ ದೈಹಿಕ ಸಾಮರ್ಥ್ಯ ಮತ್ತು ಚುರುಕುತನ ನೋಡಿ ಸೇನೆ ಅಧಿಕಾರಿಗಳು ಒಂದ್ಸಲ ಬೆರಗಾಗ್ತಾರೆ. ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಅದೇ ವರ್ಷ, ಅಂದರೆ ಜೂನ್ 30, 1965 ಇಸ್ವಿಯಲ್ಲಿ ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿ ಕಮಿಷನ್ ಪಡೆದುಕೊಂಡು ಬಿಡ್ತಾರೆ ಹರ್ಭಜನ್ ಸಿಂಗ್. ಮೊದಲು ಇವ್ರನ್ನ ಸಿಪಾಯಿಯಾಗಿ 14ನೇ ರಜಪೂತಾನ ರೈಫಲ್ಸ್ ಪಡೆಗೆ ಸೇರಿಸಿಕೊಳ್ಳಲಾಗುತ್ತೆ. ಆ ಹೊತ್ತಿಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಶುರುವಾಗುತ್ತೆ. ವಯಸ್ಸಲ್ಲಿ ತೀರಾ ಚಿಕ್ಕವರಾಗಿದ್ದರೂ ಕೂಡ ಹರ್ಭಜನ್ ಸಿಂಗ್ ಯುದ್ಧ ಭೂಮಿಯಲ್ಲಿ ಶತ್ರುಗಳ ಎದೆ ನಡುಗಿಸೋ ಥರ ಹೋರಾಟ ಮಾಡ್ತಾರೆ. ಇವರ ಈ ಅಪ್ರತಿಮ ಶೌರ್ಯ ಮತ್ತು ಎದೆಗಾರಿಕೆಯನ್ನು ಕಣ್ಣಾರೆ ಕಾಣ್ತಾರೆ ಹಿರಿಯ ಅಧಿಕಾರಿಗಳು. ತಕ್ಷಣ ಇವರನ್ನು 23 ಪಂಜಾಬ್ ರೆಜಿಮೆಂಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಸ್ನೇಹಿತರೆ, ಈ ಪಂಜಾಬ್ ರೆಜಿಮೆಂಟ್ ಅನ್ನೋದು ಸಾಮಾನ್ಯ ಪಡೆಯಲ್ಲ. ಭಾರತ ಮತ್ತು ಚೀನಾ ಗಡಿಯಲ್ಲಿ ನಿಂತು ದೇಶದ ರಕ್ಷಣೆ ಮಾಡುವಂಥ ಅತ್ಯಂತ ಖತರ್ನಾಕ್ ಬೆಟಾಲಿಯನ್ ಅಂದರೆ ಇದುವೇ. ಹಾಗೆ ಹರ್ಭಜನ್ ಸಿಂಗ್ ಅವರಿಗೆ ಇಲ್ಲಿ ಅಂದರೆ ಪಂಜಾಬ್ ಬೆಟಾಲಿಯನಲ್ಲಿ ಪೋಸ್ಟಿಂಗ್ ಎಲ್ಲಿ ಸಿಗುತ್ತೆ ಗೊತ್ತಾ? ಅತ್ಯಂತ ಅಪಾಯಕಾರಿಯಾದ, ಅಂದರೆ ಇಡೀ ಗಡಿಯಲ್ಲಿ ಅತ್ಯಂತ ಅಪಾಯಕಾರಿಯಾಗಿದ್ದ, ಹಿಮಪಾತದ ನರಕ ಅನಿಸ್ಕೊಂಡಿದ್ದ, ನಾನು ಇದಕ್ಕಿಂತ ಮುಂಚೆ ಹೇಳಿದ ಸಿಕ್ಕಿಂನ ನಾಥುಲಾ ಪಾಸ್ನಲ್ಲಿ. ಆಗ ತಾನೇ 1965 ಭಾರತ ಮತ್ತು ಚೀನಾ ಯುದ್ಧ ಮುಗಿದು ಕೆಲವೇ ವರ್ಷಗಳಾಗಿರುತ್ತೆ. ಆದರೆ ಗಡಿಯಲ್ಲಿ ಪರಿಸ್ಥಿತಿ ಯಾವಾಗಲೂ ನಾಜೂಕಿನ ಪರಿಸ್ಥಿತಿ, ಅಂದರೆ ತಲೆ ಮೇಲೆ ನೇತಾಡುವ ಕತ್ತಿ ಥರ ಇರುತ್ತೆ. ಚೀನಾ ಸೈನಿಕರು ಯಾವಾಗ ನುಗ್ತಾರೋ ಅಂತ ಗೊತ್ತಿಲ್ಲದ ಕಗ್ಗತ್ತಲ ಕಣಿವೆ. ಅಲ್ಲಿ ದಿನದ 24 ಗಂಟೆ ಕೂಡ ಎಚ್ಚರದಿಂದ ಇರಬೇಕಾದ ಈ ಜವಾಬ್ದಾರಿ ಈ 22 ವರ್ಷದ ತರುಣ ಹರ್ಭಜನ್ ಸಿಂಗ್ ತಲೆ ಮೇಲಿರುತ್ತೆ. ಅಲ್ಲಿಂದ ಶುರುವಾಗುತ್ತೆ ಇವರ ಜೀವನದ ಅಸಲಿ ರೋಮಾಂಚಕ ಅಧ್ಯಾಯ. ಸ್ನೇಹಿತರೆ, ಕಾಲಚಕ್ರ ಉರುಳ್ತಾ ಬರುತ್ತೆ. ಹರ್ಭಜನ್ ಸಿಂಗ್ ಅವರ ಜೀವನದಲ್ಲಿ ಒಂದು ಕರಾಳ ದಿನ ಅಥವಾ ಕರಾಳ ರಾತ್ರಿ ಎದುರಾಗುತ್ತೆ. ಅದು 1968 ಅಕ್ಟೋಬರ್ 4 ಅವತ್ತು ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿ ಆಕಾಶಕ್ಕೆ ತೂತು ಬಿದ್ದ ಹಾಗೆ ಧಾರಾಕಾರ ಮಳೆ ಸುರಿತಾ ಇರುತ್ತೆ. ಭೀಕರ ಭೂಕುಸಿತ ಮತ್ತು ಪ್ರವಾಹ ಇಡೀ ಜಾಗವನ್ನೇ ನುಂಗಿ ನೀರು ಕುಡಿತಾ ಇರುತ್ತೆ. ಇಂಥ ವಾತಾವರಣದಲ್ಲಿ ಕೂಡ ಹರ್ಭಜನ್ ಸಿಂಗ್ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ. ಯಾಕೆಂದರೆ ಆತನ ಕರ್ತವ್ಯ ಪ್ರಜ್ಞೆ ಅಂಥದ್ದು. ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಸ್ನಿಂದ ಡಾಂಗ್ ಚುಕ್ಲಾ ಗಡಿಯಲ್ಲಿರುವ ತನ್ನ ಸಹೋದ್ಯೋಗಿ ಸೈನಿಕರಿಗೆ ಊಟ ಮತ್ತು ಮದ್ದುಗುಂಡುಗಳನ್ನ ತಲುಪಿಸುವ ಜವಾಬ್ದಾರಿ ಆತನದ್ದಾಗಿರುತ್ತೆ. ಇಂಥ ವಾತಾವರಣದಲ್ಲಿ ಕೂಡ ಆತ ಅಂದರೆ ಹರ್ಭಜನ್ ಸಿಂಗ್ ಕತ್ತೆಗಳ ಮೇಲೆ ಸಾಮಾನನ್ನು ಹೇರ್ಕೊಂಡು ಹೊರಟು ಬಿಡ್ತಾರೆ. ಹಿಮ ಬಿದ್ದು ದಾರಿಯೆಲ್ಲ ಜಾರ್ತಾ ಇರುತ್ತೆ. ಆದರೂ ಕೂಡ ಜಾಗರೂಕರಾಗಿ ಹೆಜ್ಜೆ ಇಡ್ತಾ ಇರ್ತಾರೆ ಹರ್ಭಜನ್ ಸಿಂಗ್. ಆದರೆ ಒಂದು ದುರದೃಷ್ಟದ ಗಳಿಗೆ ಅಥವಾ ವಿಧಿ ಆಟ ಏನೇ ಅಂದ್ಕೊಳ್ಳಿ, ಒಂದು ಕಡಿದಾದ ತಿರುವಿನಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಹರ್ಭಜನ್ ಸಿಂಗ್ ಅವರು ಅಬ್ಬರಿಸಿ ಹರಿತಾ ಇದ್ದ ನದಿಯ ಭೀಕರ ಸೆಳೆತಕ್ಕೆ ಬಿದ್ದುಬಿಡ್ತಾರೆ. ಮತ್ತು ಆ ಜಾಗದಲ್ಲಿ ಅವ್ರು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಹೀಗಾಗಿ ಅವರು ನದಿಯಲ್ಲಿ ಬಿದ್ದದ್ದು, ಕೊಚ್ಚಿ ಹೋಗಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ರಾತ್ರಿಯೆಲ್ಲ ಕಳೆದರೂ ಕೂಡ ಹರ್ಭಜನ್ ಸಿಂಗ್ ಗಡಿ ಚೌಕಿಗೆ ಬಾರದೇ ಇದ್ದಾಗ ಸೈನಿಕರಿಗೆ ಒಂದು ಆತಂಕ ಶುರುವಾಗುತ್ತೆ. ತಕ್ಷಣವೇ ಅವರು ಹಿರಿಯ ಅಧಿಕಾರಿಗಳ ವಿಷಯ ಮುಟ್ಟಿಸ್ತಾರೆ.
ಅದಾದ ನಂತರ 5 ದಿನಗಳ ಕಾಲ ಕಣಿವೆಯಲ್ಲಿ ಹುಡುಕಾಟ ನಡೆಸ್ತಾರೆ. ಆದರೆ ಹರ್ಭಜನ್ ಸಿಂಗ್ ಅವರ ಸುಳಿವು ಸಿಗಲೇ ಇಲ್ಲ. ಆಗ ಸೇನೆಯಲ್ಲಿ ಒಂದು ನಿಯಮ ಇರುತ್ತೆ. ಆ ನಿಯಮ ಏನಂದರೆ ಸ್ವಲ್ಪ ಕಠಿಣ ಅನಿಸುವಂಥ ನಿಯಮ ಇದು. ಆ ನಿಯಮ ಏನಂದರೆ ಯಾವುದೇ ಸೈನಿಕ 5 ದಿನ ಕಳೆದರೂ ಕೂಡ ಸಿಗದೇ ಇದ್ದಾಗ, ಅಂದರೆ ಈಗ 5 ದಿನ ಆಯಿತು, ಹರ್ಭಜನ್ ಸಿಂಗ್ ಕೂಡ ಸಿಕ್ಕಿಲ್ಲ, ಅಂಥ ಸೈನಿಕರನ್ನ ಏನಂತ ಘೋಷಣೆ ಮಾಡಲಾಗುತ್ತೆ ಅಂದರೆ ಭಗೋಡ ಅಂತ ಘೋಷಣೆ ಮಾಡಲಾಗುತ್ತೆ. ಅಂದರೆ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದ ಹೇಡಿ ಅಂತ, ರಣಹೇಡಿ ಅಂತ ನಾವು ಕರಿತೀವಲ್ಲ, ಅದನ್ನು ಘೋಷಣೆ ಮಾಡಲಾಗುತ್ತೆ ಹರ್ಭಜನ್ ಸಿಂಗ್ಗೆ. ಸೊ ಈ ಸುದ್ದಿ ಕೇಳಿದ ಮೇಲೆ ಆತನ ಜೀವದ ಗೆಳೆಯ ಒಬ್ಬರು ಇರ್ತಾರೆ, ಸೈನಿಕ ಪ್ರೀತಮ್ ಸಿಂಗ್, ಮತ್ತು ಉಳಿದ ಸಂಗಾತಿಗಳಿಗೆ ಒಂಥರ ಕಸಿವಿಸಿ ಆಗುತ್ತೆ, ಎದೆ ಒಡೆದು ಹೋದಂಗೆ ಆಗುತ್ತೆ. ನಮ್ಮ ಹರ್ಭಜನ್ ಸಿಂಗ್ ಎಂಥ ಕಷ್ಟ ಬಂದರೂ ಕೂಡ ಯುದ್ಧವನ್ನು ಬಿಟ್ಟು ಓಡೋ ಹೋಗೋ ಮಗನಲ್ಲ, ಅಂಥ ಗಂಡುಗಲಿಗೆ ಈ ಥರ ಘೋಷಣೆ ಮಾಡಿದ್ರಲ್ಲ ಅಂತ ಸೈನಿಕರು ಕಣ್ಣೀರಿಡ್ತಾರೆ. ಆದರೆ ಇಡೀ ಸೇನೆ ಆತನನ್ನು ಹೇಡಿ ಅಂತ ನಿಂದಿಸ್ತಾ ಇರ್ತಾರೆ. ಸೊ ಹೀಗಿರಬೇಕಾದ್ರೆ ಒಂದು ಕಗ್ಗತ್ತಲ ರಾತ್ರಿ ಇಡೀ ಕಥೆಯನ್ನೇ ಉಲ್ಟಾ ಮಾಡುವಂಥ ಒಂದು ಪವಾಡ. ಇದಕ್ಕೆ ಪವಾಡ ಅಂತಿರೋ, ನಂಬಿಕೆ ಅಂತಿರೋ, ಅತಿಮಾನುಷವಾದ ಒಂದು ವಿಚಾರ ಅಂತಿರೋ, ಏನಂತಿರೋ ಗೊತ್ತಿಲ್ಲ, ಆದರೆ ನಡೆಯುತ್ತೆ. ಏನು ನಡೆಯುತ್ತಂದರೆ, ಆ ಪ್ರೀತಮ್ ಸಿಂಗ್ ಏನು ಗೆಳೆಯ ಪ್ರೀತಮ್ ಸಿಂಗ್ ಇರುತ್ತಲ್ಲ, ಅವರು ಗಾಢ ನಿದ್ರೆಯಲ್ಲಿದ್ದಾಗ ಕನಸಿನಲ್ಲಿ ಹರ್ಭಜನ್ ಸಿಂಗ್ ಬರ್ತಾರೆ. ಕನಸಿನಲ್ಲಿ ಬಂದು ಹೇಳ್ತಾರೆ, ಗೆಳೆಯ, ನಾನು ಎಲ್ಲೂ ಓಡಿ ಹೋಗಿಲ್ಲ, ದೇಶದ ಸೇವೆ ಮಾಡ್ತೇನೆ, ನಾನು ಪ್ರಾಣ ಬಿಟ್ಟಿದ್ದೀನಿ, ನನ್ನ ಶರೀರ ಅಂದರೆ ನನ್ನ ದೇಹ ಇಂಥ ಜಾಗದ ಇಂಥ ಬಂಡೆಯ ಕೆಳಗಡೆ ಸಿಕ್ಕಾಕೊಂಡಿದೆ, ನದಿಯ ಮಡುವಿನಲ್ಲಿ ಸಿಕ್ಕಾಕೊಂಡಿದೆ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ಮಾಯವಾಗ್ತಾರೆ. ಪ್ರೀತಮ್ ಸಿಂಗ್ ಬೆಚ್ಚಬಿದ್ದು ಎಚ್ಚರಗೊಳ್ತಾರೆ. ಬೆಳಗ್ಗೆ ಸಹ ಸೈನಿಕರಿಗೆ ಅಂದರೆ ಕಲೀಗ್ಸ್ಗೆ ಹೇಳ್ತಾರೆ. ಕೆಲವೊಬ್ರು ನಗ್ತಾರೆ, ಕೆಲವರು ಭ್ರಮೆ ಅಂತಾರೆ, ಆದರೆ ಕೆಲವೊಬ್ರಿಗೆ ನಂಬಿಕೆ ಬರುತ್ತೆ. ಯಾಕೆಂದರೆ ಹರ್ಭಜನ್ ಸಿಂಗ್ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ. ಹೀಗಾಗಿ ಆ ಜಾಗವನ್ನು ನೋಡ್ಬೋಣ ಅಂತ ನಿರ್ಧಾರ ಮಾಡಿ ಹೋಗ್ತಾರೆ. ಸೈನಿಕರ ಈ ಪಡೆ ಆ ಒಂದು ನಿಗೂಢವಾದ ಜಾಗಕ್ಕೆ ತಲುಪಿದಾಗ ಅಲ್ಲಿ ಕಂಡ ದೃಶ್ಯ ಎಂಥದ್ದು ಅಂದರೆ, ಅವರಿಗೆ ತಮ್ಮ ಕಣ್ಣುಗಳನ್ನೇ ನಂಬೋಕ್ಕಾಗೋದಿಲ್ಲ. ಸ್ವತಃ ಇಡೀ ಆರ್ಮಿಯ ಎಲ್ಲ ಪಡೆ 5 ದಿನ ಹುಡುಕಿದ್ರೂ ಕೂಡ ಸಿಗದ ಶವ ಕನಸಿನಲ್ಲಿ ಹೇಳಿದ ಆ ಜಾಗದಲ್ಲಿ ಬಿದ್ದಿರುತ್ತೆ. ಇಡೀ ಸೇನೆಗೆ ತನ್ನ ತಪ್ಪಿನ ಅರಿವಾಗುತ್ತೆ, ಹಿರಿಯ ಅಧಿಕಾರಿಗಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಕ್ಷಣ ಹರ್ಭಜನ್ ಸಿಂಗ್ ಅವರನ್ನು ಹುತಾತ್ಮ, ವೀರ ಹುತಾತ್ಮ ಅಂತ ಘೋಷಣೆ ಮಾಡಲಾಗುತ್ತೆ. ಸಕಲ ಮಿಲಿಟರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅಷ್ಟೇ ಅಲ್ಲ, ಅವರ ಈ ಅಪ್ರತಿಮ ತ್ಯಾಗಕ್ಕೆ ಭಾರತದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಮಹಾವೀರ ಚಕ್ರವನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಸ್ನೇಹಿತರೆ, ಅಸಲಿ ಕಥೆ ಇಲ್ಲಿಗೆ ಮುಗಿಯೋಲ್ಲ, ಬದಲಾಗಿ ಶುರು ಆಗುತ್ತೆ. ಸತ್ತ ಮೇಲೆ ಕೂಡ ಹರ್ಭಜನ್ ಸಿಂಗ್ ಕನಸಿನಲ್ಲಿ ಬಂದದ್ದು ಒಂದು ಕಡೆ ಆದರೆ, ಇದಾದ ನಂತರ ಕೂಡ ಅವರು ಸೇನೆಗೆ ಸಹಾಯ ಮಾಡಲು ಹೊರಡ್ತಾರೆ. ಏನು ಮಾಡ್ತಾರೆ ಬನ್ನಿ ನೋಡೋಣ. ಸ್ನೇಹಿತರೆ, ಹೀಗೆ ಅಂತ್ಯ ಸಂಸ್ಕಾರ ಮುಗಿದು ಎಲ್ಲ ಮುಗಿತು ಅಂದ್ಕೊಳ್ಳುವಷ್ಟರಲ್ಲಿ ನಾಥುಲಾ ಪಾಸ್ ಗಡಿಯಲ್ಲಿ ಮತ್ತೊಂದು ಮೈ ನಡುಗಿಸುವ ಅಧ್ಯಾಯ ಶುರುವಾಗುತ್ತೆ. ಅಲ್ಲಿ ಡ್ಯೂಟಿಲಿದ್ದ ಹಲವು ಜನ ಸೈನಿಕರಿಗೆ ರಾತ್ರಿ ಹೊತ್ತು ವಿಚಿತ್ರ ಕನಸುಗಳು ಬೀಳಕ್ಕೆ ಶುರುವಾಗುತ್ತೆ. ಕನಸಿನಲ್ಲಿ ಮತ್ತೆ ಹರ್ಭಜನ್ ಸಿಂಗ್ ಕಾಣಿಸ್ಕೊಂಡು ಹೇಳ್ತಾರೆ, ನನ್ನ ಶರೀರ ಮಣ್ಣಾಗಿದ್ದರೂ ಕೂಡ ನನ್ನ ಆತ್ಮ ಮಾತ್ರ ಎಂದಿಗೂ ಆನ್ ಡ್ಯೂಟಿ ಇರುತ್ತೆ. ಹೀಗಾಗಿ ನನಗೆ ಇಲ್ಲೊಂದು ಸಣ್ಣ ಮಂದಿರ ಕಟ್ಟಿ ಅಲ್ಲಿಂದನೇ ನಾನು ಭಾರತ ಮಾತೆಯ ಸೇವೆ ಮಾಡ್ತೀನಿ ಅಂತ ಕನಸಿನಲ್ಲಿ ಹೇಳಿದಾಗುತ್ತೆ. ಅಧಿಕಾರಿಗಳು ಮೊದಲು ಇದನ್ನು ತುಂಬ ಲಘುವಾಗಿ ತೆಗೆದುಕೊಳ್ತಾರೆ, ಅಂದರೆ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಅದಾದಮೇಲೆ ಇದೇ ಥರದ ಪವಾಡಗಳು, ಇದೇ ಥರದ ಘಟನೆಗಳು ನಡೆಯೋಕ್ಕೆ ಶುರು ಮಾಡಿದ್ಮೇಲೆ ಆರ್ಮಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಅಂದರೆ ಚೀನಾ ಸೈನಿಕರ ಗುಪ್ತ ಚಲನಮಲನಗಳಿರಲಿ, ಅಂದರೆ ಆಕ್ರಮಣದ ಮುನ್ಸೂಚನೆ ಇರಲಿ, ಪ್ರಕೃತಿ ವಿಕೋಪ ಇರಲಿ, ಅಪಾಯ ಸಂಭವಿಸುವ ಮುಂಚೆ ಭಾರತೀಯ ಸೈನಿಕರ ಕಿವಿಯಲ್ಲಿ ಯಾವುದೋ ಅದೃಶ್ಯ ಧ್ವನಿ ಎಚ್ಚರಿಕೆ ನೀಡಿದ ಹಾಗಾಗ್ತಿತ್ತು. ಮೃತಪಟ್ಟ ಸೈನಿಕನೊಬ್ಬ ಗಡಿ ಕಾಯುವ ರಕ್ಷಕ ದೇವನಾಗಿ ನಿಂತಿದ್ದಾನೆ ಅನ್ನೋದು ಇಲ್ಲಿ ಸತ್ಯವಾಗಿಬಿಟ್ಟಿರುತ್ತೆ. ಈ ನಂಬಿಕೆಗೆ ಸಾಕ್ಷಿ ಅನ್ನೋ ಹಾಗೆ ರೆಜಿಮೆಂಟ್ನ ಸೈನಿಕರೆಲ್ಲ ಸೇರಿಕೊಂಡು ನಾಥುಲಾ ಪಾಸ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಅವರಿಗೆ ಒಂದು ಸುಂದರವಾದ ಮಂದಿರ ಕೂಡ ನಿರ್ಮಾಣ ಮಾಡ್ತಾರೆ. ಅದನ್ನು ಮಂದಿರ ಅನ್ನೋದಕ್ಕಿಂತ ಒಬ್ಬ ಜೀವಂತ ಸೈನಿಕರ ರೂಮ್ ಅಂತ ಹೇಳ್ಬೋದು. ಅಲ್ಲಿ ಪ್ರತಿದಿನ ಬಾಬಾ ಹರ್ಭಜನ್ ಸಿಂಗ್ ಅವ್ರಿಗಾಗಿ ಹೊಳೆಯುವ ಪಾಲಿಷ್ ಮಾಡಿದ ಬೂಟ್ಗಳು ನೀಡಲಾಗುತ್ತೆ, ಇಸ್ತ್ರಿ ಮಾಡಿದ ಗರಿ ಯೂನಿಫಾರ್ಮ್ ಇಡಲಾಗುತ್ತೆ, ಮಲಗಲು ನೀಟಾಗಿ ಹಾಸಿಗೆ ಮತ್ತು ಪಕ್ಕದಲ್ಲೇ ಕುಡಿಯುವ ನೀರಿನ ಬಾಟಲಿಯನ್ನು ಕೂಡ ಇಡಲಾಗ್ತಾ ಇತ್ತು. ಇನ್ನು ಕೆಲವೊಬ್ಬರ ನಂಬಿಕೆಯ ಪ್ರಕಾರ ಬೆಳಗ್ಗೆ ಬಂದು ರೂಮನ್ನು ಓಪನ್ ಮಾಡಿ ನೋಡಿದಾಗ ಸ್ವಚ್ಛವಾಗಿ ಹಾಸಿದ್ದ ಬೆಡ್ಶೀಟ್ ಮೇಲೆ ಯಾರೋ ಮಲಗಿ ಎದ್ದ ಹಾಗೆ ಸುಕ್ಕುಗಳಿರ್ತಿದ್ವಂತೆ. ನೀರಿನ ಬಾಟ್ಲಿ ಅರ್ಧ ಖಾಲಿ ಆಗಿರ್ತಿತ್ತಂತೆ ಮತ್ತು ರೂಮಿನ ಒಳಗಿದ್ದ ಬೂಟುಗಳ ಮೇಲೆ ಮಣ್ಣಿನ ಕಲೆಗಳಿರ್ತಿದ್ವಂತೆ. ಅದರ ಅರ್ಥ ಏನು ಅಂದರೆ, ಆ ಕಡುಗತ್ತಲ ರಾತ್ರಿಯಲ್ಲಿ ಬಾಬಾ ಹರ್ಭಜನ್ ಸಿಂಗ್ ಅವರ ಆತ್ಮ ಆ ಬೂಟುಗಳನ್ನ ಹಾಕೊಂಡು ಗಡಿಯಲ್ಲಿ ಪ್ಯಾಟ್ರೋಲಿಂಗ್ ಮಾಡಿ ಬಂದಿದೆ ಅಂತ. ಸ್ನೇಹಿತರೆ, ಇದು ಕೇವಲ ನಮ್ಮ ಸೈನಿಕರಿಗೆ ಮಾತ್ರ ಸೀಮಿತವಾಗಿದ್ದರೆ, ನಮ್ಮ ಸೈನಿಕ ಅಲ್ವಾ, ನಮಗೇನೋ ಹೀಗೆ ಅನಿಸುತ್ತೆ, ನಮ್ಮ ನಂಬಿಕೆ ಅಥವಾ ನಮ್ಮ ಮೂಢನಂಬಿಕೆ ಅಂತಲೂ ಅಂದ್ಕೊಳ್ಬಹುದು. ಆದರೆ ಆ ಕಡೆ ಇರುವ ಚೀನಾ ಸೈನಿಕರ ಎದೆಯಲ್ಲಿಯೂ ಕೂಡ ಈ ಒಂದು ಘಟನೆ ನಡುಕ ಹುಟ್ಟಿಸಿರುತ್ತೆ. ಚೀನಾದ ಸೈನಿಕರು ಕೂಡ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ವರದಿಯನ್ನು ಸಲ್ಲಿಸ್ತಾರೆ. ಭಾರತದ ಗಡಿಯಲ್ಲಿ ಮಧ್ಯರಾತ್ರಿ ಕುದುರೆ ಮೇಲೆ ಓರ್ವ ಸೈನಿಕ ಸವಾರಿ ಮಾಡೋದನ್ನು ನಾವು ನೋಡಿದ್ದೀವಿ.
ನಾವು ಅಕ್ರಮವಾಗಿ ನುಗ್ಗಲು ಹೋದಾಗಲೆಲ್ಲ ಆತ ನಮ್ಮ ದಾರಿ ತಡೆದು ನಿಲ್ಲಿಸ್ತಾನೆ ಅಂತ ದೂರು ಕೊಟ್ಟ ಘಟನೆಗಳು ಕೂಡ ನಡೀತವೆ. ಇಷ್ಟೇ ಅಲ್ಲ, ಭಾರತ ಮತ್ತು ಚೀನಾ ಸೇನೆಗಳ ಮಧ್ಯೆ ಯಾವುದೇ ಪ್ರಮುಖ ಫ್ಲ್ಯಾಗ್ ಮೀಟಿಂಗ್ ನಡೆದರೂ ಕೂಡ ಅಲ್ಲಿ ಬಾಬಾ ಹರ್ಭಜನ್ ಸಿಂಗ್ ಅವ್ರಿಗಾಗಿ ಒಂದು ಖಾಲಿ ಕುರ್ಚಿಯನ್ನು ಗೌರವಪೂರ್ವಕವಾಗಿ ಇಡಲಾಗ್ತಾ ಇತ್ತು. ಇದನ್ನು ಕೇವಲ ನಾನು ಹೇಳ್ತಾ ಇದ್ದೇನೆ ಅಂತ ಅನ್ಕೊಂಬೇಡಿ. ಭಾರತೀಯ ಸೇನೆಯ ನಿವೃತ್ತ ಜನರಲ್ ಆಗಿರುವಂಥ MM ನರವಣೆ ಇದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಒಂದು ಪುಸ್ತಕದಲ್ಲಿ ಕೂಡ ದಾಖಲು ಮಾಡಿದ್ದಾರೆ. शहीद जसवंत सिंह और बाबा हरभजन का मैंने सुना कि इनके लिए चीनी सेना भी कुर्सियां खाली रखती है. इज इट ट्रू? वो इसलिए मिथ्स एंड मिस्ट्रीज कितनी सच्चाई शायद पहले रखते होंगे. जैसे ज़माना बदलता गया, कभी रिश्ते अच्छे होते हैं, फ्लैग मीटिंग होते हैं, कभी टेंशन होते हैं, तो ये अप एंड डाउन होते ही हैं. लेकिन ये दो जो उदाहरण दिए मैंने. ಸೊ ಈ ಥರ ಸಿಪಾಯಿಯಾಗಿ ನಂತರ ಕ್ಯಾಪ್ಟನ್ ಆದಂಥ ಈ ಅದೃಶ್ಯ ಕ್ಯಾಪ್ಟನ್ನ ಮುಂದಿನ ಕಥೆ ಏನಾಯಿತು? ಸತ್ತ ಮೇಲೆ ಕೂಡ ಇವ್ರಿಗೆ ರಜೆ ಸಿಗ್ತಿದ್ದು ಹೇಗೆ? ಆ ರಜೆಯ ದಿನಗಳಲ್ಲಿ ಪಂಜಾಬ್ನ ಗ್ರಾಮ ಹೇಗಿರ್ತಾ ಇತ್ತು? ಆ ಎಲ್ಲವನ್ನು ನೋಡೋಣ ಮುಂದಿನ ಭಾಗದಲ್ಲಿ. ಸ್ನೇಹಿತರೆ, ನಮ್ಮ ಭಾರತೀಯ ಸೇನೆ ಬಾಬಾ ಹರ್ಭಜನ್ ಸಿಂಗ್ ಅವರ ಇರುವಿಕೆಯನ್ನು, ಅಂದರೆ ಅವರು ಇದ್ದಾರೆ ಅನ್ನೋ ವಿಷಯವನ್ನು ಎಷ್ಟೊಂದು ಗಂಭೀರವಾಗಿ ಪರಿಗಣಿಸಿರುತ್ತೆ ಅಂತಂದರೆ, ಜೀವಂತ ಸೈನಿಕರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು ಕೂಡ ಅವರಿಗೆ ಸಿಗ್ತಾ ಇತ್ತು. ಅದರಲ್ಲಿ ತುಂಬ ಆಶ್ಚರ್ಯ ಹುಟ್ಟಿಸೋದೇನೆಂದರೆ ಅವರಿಗೆ ವಾರ್ಷಿಕ ರಜೆ ಕೂಡ ಕೊಡಲಾಗ್ತಾ ಇತ್ತು. ಆ್ಯನ್ಯುವಲ್ ಹಾಲಿಡೇಸ್, ಆ್ಯನ್ಯುವಲ್ ಲೀವ್. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳು ಬಂದರೆ ಸಾಕು, ಸಿಕ್ಕಿಂನ ನಾಥುಲಾ ಗಡಿಯಿಂದ ಹಿಡಿದು ಪಂಜಾಬ್ನ ಕಪೂರ್ತಲಾದವರೆಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಯಾಕೆ ಅಂದರೆ ಆರ್ಮಿ ನಿಯಮಗಳ ಪ್ರಕಾರ ಬಾಬಾ ಅವ್ರಿಗೆ 2 ತಿಂಗಳ ಅಧಿಕೃತ ರಜೆ ಮಂಜೂರಾಗ್ತಾ ಇತ್ತು. ರಜೆ ಮೇಲೆ ಬಾಬಾ ಹರ್ಭಜನ್ ಸಿಂಗ್ ಅವರನ್ನು ಊರಿಗೆ ಕಳಿಸುವ ಆ ದಿನ ಮಿಲಿಟರಿ ಕ್ಯಾಂಪ್ ಒಂಥರ ಹಬ್ಬದ ವಾತಾವರಣ. ಇಬ್ಬರು ಸೈನಿಕರು ಬಾಬಾ ಅವರ ಗರಿ ಯೂನಿಫಾರ್ಮ್ ಮತ್ತು ಬೂಟುಗಳು ಮತ್ತು ಅವರದೊಂದು ದೊಡ್ಡ ಫೋಟೋವನ್ನು ಅತ್ಯಂತ ಪ್ರೀತಿಯಿಂದ ಹಿಡ್ಕೊಂಡು ಪಶ್ಚಿಮ ಬಂಗಾಳದ ಜಲ್ಪಾಯ್ಗುರಿ ರೈಲ್ವೆ ಸ್ಟೇಷನ್ಗೆ ಸಕಲ ಮಿಲಿಟರಿ ಗೌರವದೊಂದಿಗೆ ತರ್ತಾ ಇದ್ರು. ಮತ್ತು ಪಂಜಾಬ್ಗೆ ಹೋಗುವ ರೈಲಿನ ಫಸ್ಟ್ ಕ್ಲಾಸ್ AC ಕೋಚ್ನಲ್ಲಿ ಅವರಿಗಾಗಿ ಒಂದು ಸೀಟನ್ನು ಅಧಿಕೃತವಾಗಿ ಬುಕ್ ಮಾಡಲಾಗ್ತಾ ಇತ್ತು. ಆ ಸೀಟ್ನಲ್ಲಿ ಅವರ ಯೂನಿಫಾರ್ಮ್ ಮತ್ತು ಫೋಟೋನ ಇಟ್ಟು ಇಬ್ಬರು ಸೈನಿಕರು ಬಾಬಾ ಅವರ ಅಂಗರಕ್ಷಕರಾಗಿ ಜೊತೆಯಲ್ಲೇ ಪ್ರಯಾಣ ಮಾಡ್ತಾ ಇದ್ರು. ಈ ರೈಲು ಪಂಜಾಬ್ನ ಕಪೂರ್ತಲಾ ಸ್ಟೇಷನ್ಗೆ ಬಂದು ನಿಲ್ತಾ ಇದ್ದ ಹಾಗೆ ಇಡೀ ಊರಿನ ಜನ ಜಮಾಯಿಸ್ತಾ ಇದ್ರು ಸ್ವಾಗತ ಕೋರಕ್ಕೆ. ರೈಲಿನಿಂದ ಬಾಬಾ ಅವರ ಫೋಟೋಗಳನ್ನ, ಅವರ ವಸ್ತುಗಳನ್ನ ಕೆಳಗೆ ಇಳಿಸ್ತಿದ್ದ ಹಾಗೆ ನೆರೆದಿದ್ದ ಸಾವಿರಾರು ಜನರ ಸಮ್ಮುಖದಲ್ಲಿ ಇಡೀ ರೈಲ್ವೆ ಸ್ಟೇಷನ್ ಬಾಬಾ ಹರ್ಭಜನ್ ಸಿಂಗ್ ಅಮರ್ ರಹೆ ಅನ್ನೋ ಜೈಕಾರದ ಘೋಷಣೆಗಳಿಂದ ತುಂಬಿ ಹೋಗ್ತಾ ಇತ್ತು. ಜನರ ಕಣ್ಣುಗಳಲ್ಲಿ ಭಕ್ತಿ, ಹೆಮ್ಮೆ ಮತ್ತು ಆನಂದದ ಕಣ್ಣೀರು ತುಂಬಿರ್ತಾ ಇತ್ತು. ಅವರ ಮನೆಯಲ್ಲಿ ಕೂಡ ಸೆಪ್ಟೆಂಬರ್ 15ರ ಆ ದಿನ ತಾಯಿಗೆ ಮಗನನ್ನು ಕಣ್ಣಾರೆ ನೋಡುವಂಥ ಸಂಭ್ರಮ. ಮುಂಜಾನೆಯಿಂದಲೇ ಮಗನ ಕೋಣೆಯನ್ನು ನೇಟಾಗಿ ಜೋಡಿಸಿ ಹೊಸ ಬಟ್ಟೆಗಳನ್ನ ಇಟ್ಟು ಇಡೀ ಹಳ್ಳಿಯೇ ಲಂಗರ್ ಏರ್ಪಡಿಸ್ತಾ ಇದ್ರು. ಲಂಗರ್ ಅಂದರೆ ಅನ್ನದಾಸೋಹ. ಆರ್ಮಿ ಜವಾನರು ಅವರ ವಸ್ತುಗಳನ್ನ ತಂದು ಮನೆಯಲ್ಲಿಟ್ಟಾಗ ಬಾಬಾ ಹರ್ಭಜನ್ ಸಿಂಗ್ ನಿಜವಾಗಿ ಕೂಡ ಮನೆಗೆ ರಜೆ ಕಳೆಯಲು ಬಂದಿದ್ದಾರೆ ಅಂತ ಎಲ್ಲರೂ ನಂಬ್ತಾ ಇದ್ರು. 2 ತಿಂಗಳ ಕಾಲ ಆ ಮನೆಯಲ್ಲಿ ನಗು ಸಂಭ್ರಮ ಇರ್ತಾ ಇತ್ತು. ನಂತರ ನವೆಂಬರ್ 15ನೇ ತಾರೀಕು ರಜೆ ಮುಗಿಸಿ ಬಾಬಾ ಮತ್ತೆ ಗಡಿಗೆ ಮರಳಬೇಕಾದಾಗ ಇಡೀ ಹಳ್ಳಿಗೆ ಸೂತಕ ಆವರಿಸ್ತಾ ಇತ್ತು. ಇದು ಬಾಬಾ ಹರ್ಭಜನ್ ಸಿಂಗ್ ಅವರ ಕಥೆ. ಸ್ನೇಹಿತರೆ, ಅಂದರೆ ಕೇವಲ ಭಾರತೀಯ ಸೇನೆ ನಂಬಿದರೆ ಒಂದು ವಿಚಾರ, ಚೀನಿ ಸೇನೆ ಕೂಡ ನಂಬಿದ ಕಥಾನಕ ಇದು. ನೋಡಿ, ನಮ್ಮ ದೇಶ ಹೇಗಿದೆ ಅಂತ ನೀವು ಒಂದ್ಸಲ ಯೋಚನೆ ಮಾಡಿದರೆ, ನಮ್ಮಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡ್ತೀವಿ, ಅದರ ಆತ್ಮದ ಬಗ್ಗೆ ಮಾತಾಡುವಂಥದ್ದನ್ನು ನೋಡಿದ್ದೀವಿ, ಆತ್ಮಗಳನ್ನ ನಾವು ನೋಡಿಲ್ಲ. ಸ್ನೇಹಿತರೆ, ಒಂದ್ಸಲ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಿ, ನಮ್ಮ ಜೀವನ ಹೇಗೆ ನಡೆಯುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ನಮ್ಮ ಜೀವನ ನಡೆಯೋದೇ ನಂಬಿಕೆ ಮೇಲೆ. ಉದಾಹರಣೆಗೆ, ನಾವು ಆತ್ಮಗಳು ನಂಬಬಹುದು, ಬಿಡಬಹುದು. ಆದರೆ ಪೂರ್ವಜರ ಆತ್ಮಗಳು ನಮ್ಮನ್ನು ಕಾಯ್ತವೆ ಅಂತ ನಂಬ್ತೀವಿ. ಪಿತೃಪಕ್ಷ ಮಾಡ್ತೀವಿ, ಎಡೆ ಇಡ್ತೀವಿ ಅಲ್ವಾ? ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಮನೆಯಲ್ಲಿ ಅಂದರೆ ಈ ಥರ ಮಾಡಬೇಕಾದ್ರೆ ಮನೆಯಲ್ಲಿ ಯಾರೊಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ ಇದ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಇರಲ್ಲ. ಆದರೂ ಕೂಡ ಆ ವ್ಯಕ್ತಿ ತಾಯಿಯಂದಿರ ಅಥವಾ ಅಕ್ಕ ತಂಗಿಯರು ಮಾಡುವಂಥ ಈ ಹಬ್ಬಕ್ಕೆ, ಈ ಪ್ರಯತ್ನಕ್ಕೆ ತಡೆ ಒಡ್ಡೋದಿಲ್ಲ. ಯೂಶ್ವಲಿ ಏನೋ ಅವ್ರು ನಮಗೆ ಮಾಡಲಿ, ಅವ್ರಿಗೆ ಅದರಲ್ಲಿ ಖುಷಿ ಇದೆ ಅಂದರೆ ಮಾಡಲಿ ಅಂತ ಬಿಡ್ತೀವಿ ಅಲ್ವಾ? ಆದರೆ ನಮ್ಮ ದೇಶದಲ್ಲಿ ಎಲ್ಲರೂ ಹೀಗಿರೋದಿಲ್ಲ. ಹೀಗಾಗಿ ನಮ್ಮ ಹರ್ಭಜನ್ ಸಿಂಗ್ ಬಾಬಾ ಅವರ ಕಥೆಗೆ ಕೂಡ ಒಂದು ಅನಿರೀಕ್ಷಿತವಾದ ಆಘಾತಕಾರಿಯಾದ ಟ್ವಿಸ್ಟ್ ಬರುತ್ತೆ. ಅದು ಏನಂದರೆ, ವರ್ಷ ನಡೀತಾ ಇದ್ದ ಈ ರಜೆಯ ಪಯಣ, ಅಂದರೆ ಬಾಬಾ ಹರ್ಭಜನ್ ಸಿಂಗ್ ಅವರ ರಜೆಯ ಪಯಣಕ್ಕೆ 2017ರಲ್ಲಿ ಬ್ರೇಕ್ ಬೀಳುತ್ತೆ. ಯಾಕೆ ಬ್ರೇಕ್ ಬೀಳುತ್ತೆ ಅಂದರೆ, ದೇಶದ ಕೆಲವು ಬುದ್ಧಿಜೀವಿಗಳು ಮತ್ತು ಕೆಲವು ಸಂಘಟನೆಗಳು ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ. ಏನು ಹಾಕ್ತಾರೆ ಅಂದರೆ, ಮಿಲಿಟರಿನಲ್ಲಿ ಇಂಥ ನಂಬಿಕೆಗಳನ್ನ ಪ್ರೋತ್ಸಾಹಿಸೋದು ಮೂಢನಂಬಿಕೆ ಆಗುತ್ತೆ, ಹೀಗಾಗಿ ಇದನ್ನು ಸ್ಟಾಪ್ ಮಾಡಿ ಅಂತ ಕೋರ್ಟ್ ಮೆಟ್ಟಲಿರ್ತಾರೆ. ನಮ್ಮ ಕೋರ್ಟ್ ಕೂಡ ಹೌದು ಅಂತ ಅಂದ್ಕೊಂಡು ಈ ಒಂದು ರಜೆಗೆ ಕಾನೂನು ತಡೆ ಒಡ್ಡುತ್ತೆ, ಅಂದರೆ ಇದನ್ನು ಸ್ಟಾಪ್ ಮಾಡಿ ಅಂತ ಹೇಳುತ್ತೆ. ಮತ್ತು ನಮ್ಮ ಭಾರತೀಯ ಸೇನೆ ಅದಕ್ಕೆ ಬದ್ಧವಾಗಿ ಬಾಬಾ ಅವರನ್ನು ರೈಲಿನಲ್ಲಿ ಊರಿಗೆ ಕಳಿಸುವ
ಆ್ಯನ್ಯುವಲ್ ಸಂಪ್ರದಾಯ, ಪ್ರತಿ ವರ್ಷ ಮಾಡುವಂಥ ಸಂಪ್ರದಾಯವನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕಾಗಿ ಬರುತ್ತೆ. ಆದರೆ ಸ್ನೇಹಿತರೆ, ಈ ಕೋರ್ಟ್ ಕೊಟ್ಟಿರೋದನ್ನು ನಮ್ಮ ಆರ್ಮಿ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಆದರೆ ಈ ಐಹಿಕ ಜಗತ್ತಿನ ಕೋರ್ಟು, ಈ ಕಾಯ್ದೆಗಳು ಆತ್ಮಗಳಿಗೆ ಇದನ್ನು ಬಂಧಿಸೋಕ್ಕೆ ಸಾಧ್ಯನಾ? ಆತ್ಮಗಳಿಗೆ ಕಟ್ಟಾಕಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಹೀಗಾಗಿ ನಮ್ಮ ಸೈನಿಕರು ಈಗಲೂ ನಂಬ್ತಾರೆ. ಇವತ್ತಿನವರೆಗೂ ಕೂಡ ಬಾಬಾ ಹರ್ಭಜನ್ ಸಿಂಗ್ ಅವರು ಯಾವುದೇ ರಜೆ ವಿಶ್ರಾಂತಿ ಇಲ್ಲದೆ ವರ್ಷದ 12 ತಿಂಗಳು ದಿನದ 24 ಗಂಟೆ ಕೂಡ ನಾಥುಲಾ ಪಾಸ್ನ ಆ ಮೈ ನಡೆಸುವ ಚಳಿಯಲ್ಲಿ ನಿಂತು ಭಾರತದ ಗಡಿಯನ್ನು ಕಾಯ್ತಾ ಇದ್ದಾರೆ. ಇಂದಿಗೂ ಅವರ ಅಖಂಡ ಜ್ಯೋತಿ ಗಡಿಯಲ್ಲಿ ಉರಿತಾನೆ ಇದೆ. ಸೈನಿಕರ ಎದೆಯಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹೆಚ್ಚಿಸ್ತಾನೆ ಇದೆ. ಸ್ನೇಹಿತರೆ, ಮೊದಲೊಂದು ಪುಟ್ಟ ಬ್ಯಾರಕ್ನಲ್ಲಿದ್ದ ಬಾಬಾ ಅವರ ಸನ್ನಿಧಿ ಇವತ್ತು ಚೀನಾ ಗಡಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಡೋಕ್ಲಾಂ ಹತ್ತಿರ ನ್ಯೂ ಬಾಬಾ ಮಂದಿರ ಅನ್ನೋ ಭವ್ಯವಾದ ದೇವಸ್ಥಾನವಾಗಿ ತಲೆ ಎತ್ತಿ ನಿಂತಿದೆ. ಅಲ್ಲಿ ಹೋದರೆ ನಿಮಗೆ ಕಾಣೋದು ದೇವರ ವಿಗ್ರಹ ಅಲ್ಲ, ಬದಲಾಗಿ ಕೇವಲ 22ನೇ ವಯಸ್ಸಿನಲ್ಲೇ ದೇಶಕ್ಕಾಗಿ ಪ್ರಾಣ ತೆತ್ತ ಆ ತರುಣ ಸೈನಿಕನ ತೇಜಸ್ವಿಯಾಗಿರುವಂಥ ಹಿತ್ತಾಳೆಯ ಮೂರ್ತಿ ಮತ್ತು ಅವರ ಸೇನಾ ಸ್ಮರಣಿಕೆಗಳು. ಗಡಿಯಲ್ಲಿ ಎಷ್ಟೇ ಚಳಿ ಇರಲಿ, ಹಿಮಪಾತ ಇರಲಿ, ಪ್ರತಿದಿನ ನೂರಾರು ಭಾರತೀಯ ಸೈನಿಕರು ಮತ್ತು ದೇಶದ ಮೂಲೆ ಮೂಲೆಗಳಿಂದ ಬರುವಂಥ ಭಕ್ತರು ಅಲ್ಲಿಗೆ ಬಂದು ನಮಿಸ್ತಾರೆ ಮತ್ತು ಅದಕ್ಕೆ ನಡ್ಕೊಳ್ತಾರೆ. ಅಲ್ಲಿರುವ ಮನ್ನತ್ತಿನ ಪುಸ್ತಕಗಳಲ್ಲಿ ತಮ್ಮ ಆಸೆಗಳನ್ನ ಬರೆದಿಡ್ತಾರೆ. ಗಸ್ತು ಮುಗಿಸಿ ಬರುವ ಬಾಬಾ ಅದನ್ನು ಓದಿದ ಮೇಲೆ ತಮ್ಮ ಸಂಕಷ್ಟಗಳು ಪರಿಹಾರ ಆಗ್ತವೆ ಅನ್ನೋದು ಜನರ ನಂಬಿಕೆ. ಇವತ್ತಿಗೂ ಗ್ಯಾಂಗ್ಟಾಕ್ ಬೇಸ್ನಿಂದ ನಾಥುಲಾ ಪಾಸ್ಗೆ ಡ್ಯೂಟಿಗೆ ಹೋಗುವ ಯಾವುದೇ ಹೊಸ ಬೆಟಾಲಿಯನ್ ಇರಲಿ ಅಥವಾ ಯಾವುದೇ ಹೊಸ ಸೈನಿಕನಿರಲಿ, ಪ್ರತಿಯೊಬ್ಬರೂ ಕೂಡ ಈ ಮಂದಿರಕ್ಕೆ ಬಂದು ಬಾಬಾ ಹರ್ಭಜನ್ ಸಿಂಗ್ ಅವರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡೇ ಹೋಗೋದು ಇಲ್ಲಿನ ಗಡಿಯಲ್ಲಿನ ಪರಂಪರೆ. ಇವತ್ತಿಗೂ ಗಡಿ ಭಾಗನ ತಮ್ಮ ಊರುಗಳಿಗೆ ಮರಳುವ ಸೈನಿಕರು ಕೂಡ ಹರ್ಭಜನ್ ಗೇಟ್ನ ಹತ್ತಿರ ಬಂದು ನಮಸ್ಕರಿಸಿ ಊರೊಳಗೆ ಕಾಲಿಡ್ತಾರೆ. ಪ್ರಾಯಶಃ ಇದಕ್ಕಿಂತ ದೊಡ್ಡ ಪವಾಡ ಅಥವಾ ಇದಕ್ಕಿಂತ ದೊಡ್ಡ ದೇಶಭಕ್ತಿಯ ನಿದರ್ಶನ ಜಗತ್ತಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಶರೀರ ಹೋದರೂ ಶಪಥ ಮರೆಯದ, ಸಾವಿನ ನಂತರವೂ ಗಡಿ ಕಾಯುವ ನಮ್ಮ ಹೆಮ್ಮೆಯ ಆ ಅದೃಶ್ಯ ಕಾವಲುಗಾರನಿಗೆ ನಮನಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನಮಸ್ಕಾರ.